ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಆರ್ ನಗರದ ಶಾಸಕ ಮುನಿ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಶಿಸ್ತಿನ ಪಕ್ಷ ಬಿಜೆಪಿ ಪಕ್ಷ ಏನ್ ಕ್ರಮ ತಗೊಳ್ತದೆ ನೋಡೋಣ. ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರ? ಯಾಕಂದ್ರೆ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿರೋ ಚಾರ್ಜಸ್ ಅನ್ನ ಮುನ್ರತ್ನ ಆಸ್ ಆಫ್ ನಾವು ಚಾರ್ಜ್ ಶೀಟ್ ಫೈಲ್ ಆಗಿದೆ. ಸೊ ನಾವೆಲ್ಲ ಎಕ್ಸ್ಪೆಕ್ಟೆಡ್ ಏನ್ ಮಾಡ್ತೀವಿ ಅಂತಂದ್ರೆ, ಪಾರ್ಟಿಯಿಂದ ಏನಾದ್ರು ವಜಾ ಮಾಡ್ತಾರ ಅಂತ. ನೋ ಆಕ್ಷನ್. ಯಾರನ್ನ ಕೇಳಕ್ ಹೋದ್ರೆ ಸುಮ್ಮನೆ ಬಿಡ್ತಾನ ಮುನಿ? ರಾಜ್ಯಾಧ್ಯಕ್ಷರು ವಿಜೇಂದ್ರನ ಕೇಳಬೇಕು, ಏನ್ರಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ ಅಂತ. ಮುನಿ ಮನೆ ಯಾರಿಗೋ ಹೇಳದಂತೆ, ಹಂಗೆಲ್ಲ ಹೆಂಗ್ ಉಚ್ಚಾಟನೆ ಮಾಡ್ಬಿಡ್ತಾರ ನನ್ನ ಅಧ್ಯಕ್ಷರು ಮಾಡ್ಬೋದಂತೆ. ಅಯ್ಯೋ, ಅಧ್ಯಕ್ಷವ್ರ ಅಪ್ಪ ಯಡಿಯೂರಪ್ಪನ ಮೇಲೆನೆ ಪೋಸ್ಕೋ ಕೇಸ್ ಐತೆ, ಅವ್ರ ಹೆಂಗಿರಿ ವಜಾ ಮಾಡಕ್ ಆಗ್ತದೆ ಅಂತ ಹಿಂಗೆ ಮಾತುಕತೆ. ಮುನಿ ಹೇಳಿರೋದು ಯಾರ ಹತ್ರ ಅಂದ್ರೆ, ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಇದಾನಲ್ಲ, ಅವ್ರ ತಂದೆ ಯಡಿಯೂರಪ್ಪನ ಮೇಲೆನೆ ಪೋಸ್ಕೋ ಕೇಸ್ ಐತೆ, ಅವ್ರ ಹೆಂಗೆ ನನ್ನನ್ನ ವಜಾ ಮಾಡಕ್ ಸಾಧ್ಯ ಆಗತ್ತೆ ಅಂತ ಎಲ್ಲೋ ಇವ್ರು ಯಾರೋ ಆರ್ ನಗರದ MLA ಎಲ್ಲೋ ಹೇಳಿದ್ರು, ನನಗೆ ಯಾರೋ ಹೇಳಿದ್ರು. ನಮಸ್ಕಾರ. ಸೊ ಒಂದಂತೂ ನಿಜ, ಪಕ್ಷದಿಂದ ಉಚ್ಚಾಟನೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮಾಡಕ್ಕೆ ಈ ನೋಡಿಕೊಳ್ಳ ಆರ್ ನಗರದ ಶಾಸಕ ಬಿಡೋದು ಇಲ್ಲ. ಯಾಕಂದ್ರೆ ಆತನ ಹತ್ರನೂ ಸಿಕ್ಕಾಪಟ್ಟೆ ಪಟ್ಟುಗಳವೆ. ಈಗ ವಿಕ್ಟಿಮ್ ಒಬ್ರು ಆರ್ ನಗರದ MLA ಮುನಿ ಮೇಲೆ ಕಂಪ್ಲೇಂಟ್ ಕೊಟ್ರ ಹೆಣ್ಮಗಳು ಯಾಕೋ ಹೇಳ್ತಾ ಇದ್ಲು, ಇವನಿಗೆ ಯಾರಿಗೆ CT ರವಿಗೆ ಆಂಜನೇಯ ದೇವಸ್ಥಾನಕ್ಕೆ ಫಂಡಿಂಗ್ ಮಾಡೋಣಂತೆ. ಯಾರೋ ಮುನಿ CT ರವಿಗೆ ಆಂಜನೇಯ ದೇವಸ್ಥಾನಕ್ಕೆ ಫಂಡಿಂಗ್ ಮಾಡೋಣಂತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ MP ಮತ್ತೆ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆ ಎಂಟೈರ್ ಫಂಡಿಂಗ್ ಇದೆ ಅಂತ ಆ ಒಂದು ವಿಕ್ಟಿಮ್ ಮಾಧ್ಯಮದ ಮುಖಾಂತರ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಬಿಜೆಪಿ ಎಲ್ಲಾರ್ಗು ಮುನಿ ಬೇಕಾದನ್ನ ಬೇಕಾದ ಸಮಯದಲ್ಲಿ ಒದಗಿಸಿ ಒಟ್ನಲ್ಲಿ ಲಾಕ್ ಮಾಡಿ ಮಡ್ಕೋಣ. ಈಗ OT ರವಿ ಆಂಜನೇಯ ದೇವಸ್ಥಾನಕ್ಕೆ ದುಡ್ಡು ಇಸ್ಕೊಂಡು ಡೊನೇಷನ್ ಇಸ್ಕೊಂಡು ವಜಾ. ಪ್ರಹ್ಲಾದ್ ಜೋಶಿ ಮಗಳ ಮದುವೆ ಅಂತ ಆ ವಿಕ್ಟಿಮ್ ಆರೋಪ ಮಾಡ್ತಾ ಇದ್ರು. ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಪ್ರಶ್ನೆ ಇರ್ಲಿ, ಬಟ್ ಇವನ್ ಯಾರೋ ಮುನಿ ಆ ಕ್ಯಾಟಗರಿನೇ. ಯಾರು ಬೇಕೋ ಅವನ್ ಮುಂಡಾಮೋಚಕ್ಕೆ BBMP ಇದೆ. BBMP ಕಳ್ಳ ಬಿಲ್ಗಳು, ಡಬಲ್ ಬಿಲ್ಗಳು, ಫೇಕ್ ಬಿಲ್ಗಳು, ಕೆಲಸ ಮಾಡಿದಿರ ಬಿಲ್ಗಳು, ಒಂದೇ ಕೆಲ್ಸಕ್ಕೆ 2 ಬಿಲ್ಗಳು, ಏನೋ ಮಾಡಿದಿರ ಲೂಟಿ, ಇವೆಲ್ಲ ಮುನಿಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಅವನಿಗೆ BBMP ಒಂಥರ ಸ್ವಿಸ್ ಬ್ಯಾಂಕ್ ಇದ್ದಂಗೆ. ಮುನ್ರತ್ನ ನಾಯ್ಡುಗೆ, ಆರ್ ನಗರದ ಮುನ್ರತ್ನ ನಾಯ್ಡುಗೆ BBMP ಒಂಥರ ಸ್ವಿಸ್ ಬ್ಯಾಂಕ್ ಇದ್ದಂಗೆ. ಯಾವಾಗ ಬೇಕಾದ್ರೆ ಎತ್ಕೊಂತ ಇರ್ಬೋದು. ಯಾಕಂದ್ರೆ ಆ ರೀತಿ ಬ್ಲಾಕ್ ಮೇಲ್ಗಳನ್ನ ಮಾಡಿ BBMP ಅಧಿಕಾರಿಗಳನ್ನ BBMPನ ಆ ಮಟ್ಟದಲ್ಲಿ ಮಡ್ಕೊಂಡಿದ್ದಾರೆ. ಇನ್ನು ಪಕ್ಷದಿಂದ ವಜಾ ಮಾಡೋ ವಿಚಾರ ಬಂದ್ರೆ, ಈಗ ವಿಜೇಂದ್ರ ಮಾಡಬೇಕು. ವಿಜೇಂದ್ರ ಅವ್ರ ತಂದೆ ಮೇಲೇನೆ ಹೆಣ್ಣು ಮಕ್ಕಳ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಇದೆ ಯಡಿಯೂರಪ್ಪನ ಮೇಲೆ. ಇನ್ನು ವಿಜೇಂದ್ರ ಎಲ್ಲಿ ಮಾಡಕ್ ಬರುತ್ತೆ ಅನ್ನೋ ಪ್ರಶ್ನೆಯನ್ನ ಮುಂದಿಡುತ್ತಾ, ಬಿಫೋರ್ ಕ್ಲೋಸಿಂಗ್ ದಿಸ್ ಒಂದು ಸೆನ್ಸಿಟಿವ್ ವಿಚಾರ ನಡೀತು. ನಮ್ಮ ಮನೆ ಬಳಿನೇ ಯಾರೋ ಒಬ್ರು ನಮ್ಮ ಮನೆ ಸ್ವಲ್ಪ ಮುಂದೆ ನಿಂತ್ಕೊಂಡಿದೆ. ಯಾರೋ ಒಬ್ರು ಬಂದ್ರು. ಯಾರೋ ಅಂತ ಕೇಳ್ಬೇಡಿ ಸರ್, ನಿಮ್ಮ ಹತ್ರ ಒಂದು ಸೀಕ್ರೆಟ್ ವಿಚಾರನ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ.
ನಮ್ಮ ನಂಬರ್ ಕೇಳ್ಬೇಡಿ, ನಮ್ಮ ಹೆಸರು ಕೇಳ್ಬೇಡಿ. ಸರಿ ಹೇಳಪ್ಪ, ಏನ್ ಸೀಕ್ರೆಟ್ ವಿಚಾರ ಅಂತಂದ್ರೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸು ದಾಖಲಿಸಿದ ಸುನೀತಾ ಸಿಂಗ್, ಗಮನವಿಟ್ಟು ಕೇಳಿ, ಯಾರು ಅಂತ ಗೊತ್ತಿಲ್ಲ, ಮನೆ ಹತ್ರ ಹುಡ್ಕೊಂಬಂದು ಈ ವಿಚಾರ ಹೇಳಿ ಅವ್ರು ಇದ್ದಕ್ಕಿದ್ದಂಗೆ ಮಾಯ ಆಗೋದ್ರು, ಅಂದ್ರೆ ಹೊರಟೋದ್ರು. ಸರ್ ದಯವಿಟ್ಟು ನನ್ನನ್ನು ಫಾಲೋ ಮಾಡಕ್ ಹೋಗ್ಬಿಡಿ, ನನ್ನ ಹೆಸರು ಕೇಳ್ಬಿಡಿ, ವಿಳಾಸ ಕೇಳ್ಬಿಡಿ, ಬಟ್ ಆದ್ರೂ ನಿಮ್ಗೊಂದು ಸತ್ಯ ಹೇಳ್ಬೇಕು, ಹೇಳ್ಬಿಡ್ತೀನಿ ಹೇಳಪ್ಪ ಅಂತಂದೆ. ಆ ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ಕಂಪ್ಲೇಂಟ್ ಇದ್ರಲ್ಲ, ಕಂಪ್ಲೇಂಟು ಸುನೀತಾ ಸಿಂಗ್ ಅವರ ಮರಣ, ಸಾವು ಅಸಹಜ ಸಾವು, ಅಂದ್ರೆ ಸ್ವಾಭಾವಿಕವಾಗಿಲ್ಲ, ಅದು ಅಸಹಜ ಸಾವು, ಅನ್ಯಾಚುರಲ್ ಡೆತ್ ಅಂತ ಹೇಳಿ ಇದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಇದರ ಸತ್ಯ ಯಡಿಯೂರಪ್ಪನ ಶಿಷ್ಯ ಏನೋ ಶಿಷ್ಯ ಒಂದು ವಿಷಯ. ಯಡಿಯೂರಪ್ಪನ ಶಿಷ್ಯ ಬ್ಯಾಟ್ರಾಂಪುರಕ್ಕೆ 2023ಕ್ಕೆ ಬಿಜೆಪಿಯಿಂದ ಟಿಕೆಟ್ ಪಡೆದು ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತಂತ ತಮ್ಮೇಶ್ ಗೌಡನಿಗೂ ಯಡಿಯೂರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅಸಹಜ ಸಾವಿನ ರೀತಿಯಲ್ಲಿ ಕೊನೆಯಾದ ಸುನೀತಾ ಸಿಂಗ್ ಅವರ ಸಾವಿಗೂ ತಮ್ಮೇಶ್ ಗೌಡನಿಗೂ ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದ 2023ರಿಂದ ಕ್ಯಾಂಡಿಡೇಟ್ ಅವರು, ಬಿಜೆಪಿ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನಿಗೂ ಸುನೀತಾ ಸಿಂಗ್ ಸಾವಿಗೂ ಸಂಬಂಧ ಇದೆ. ಜಗದೀಶ್ ಅಣ್ಣ ಅವರೇ, ದಯಮಾಡಿ ಇದನ್ನ ತನಿಖೆ ಮಾಡಿಸಿ ತಮ್ಮೇಶ್ ಗೌಡನ ಇಂಟ್ರಾಗೇಷನ್ ಮಾಡಿದ್ರೆ ಸುನೀತಾ ಸಿಂಗ್ ಅವರ ಸಾವು ಸಹಜ ಸಾವ, ಅಸಹಜ ಸಾವ ಅಥವಾ ಕೊಲೆನ ಗೊತ್ತಾಗುತ್ತೆ ಅಂತ ಹೇಳಿ ನನಗೆ ಹೊರಟೋದ್ರು. ನಾನು ಅವ್ರು ಫಾಲೋ ಮಾಡಬೇಡಿ, ಕೇಳಬೇಡಿ ಅಂದಿದ್ದಕ್ಕೆ ನಾನೇನು ಅವ್ರನ್ನ ಕೇಳಕ್ ಹೋಗಿಲ್ಲ. ಬಟ್ ಒಂದಂತೂ ನಿಜ, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಡಿಯೂರಪ್ಪನ ಪೋಸ್ಕೋ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಂತ ಸುನೀತಾ ಸಿಂಗ್ ಸಾವು ಸಹಜ ಸಾವಕ್ಕೆ ಸಾಧ್ಯ ಇಲ್ಲ, ಅದು ಅಸಹಜ ಸಾವು ಅಂತ ನನಗೂ ಡೌಟ್ ಇತ್ತು. ಈ ವ್ಯಕ್ತಿ ಬಂದು ಹೇಳ್ದ, ಜಗದೀಶ್ ಅವರೇ ನೀವು ಧ್ವನಿ ಎತ್ತಿದ್ರೆ ಈ ಅಸಹಜ ಸಾವಿಗೆ ನ್ಯಾಯ ಸಿಗುತ್ತೆ. ಯಡಿಯೂರಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಸುನೀತಾ ಸಿಂಗ್ ಅವರ ಸಾವು ಸ್ವಾಭಾವಿಕ ಸಾವಲ್ಲ, ಅಸಹಜ ಸಾವು ಅಂದ್ರೆ ಏನ್ ಕೊಲೆನಾ? ಕ್ವಶನ್ ಮಾರ್ಕ್. ಕೊಲೆ ಆದ್ರೆ ಕ್ವಶನ್ ಮಾರ್ಕ್. ನಮ್ ಪ್ರಶ್ನೆ ಏನಪ್ಪ ಅಂತ ಅವನು ಕೇಳಿದೆ. ಬ್ಯಾಟ್ರಾಂಪುರ ಬಿಜೆಪಿ ಕ್ಯಾಂಡಿಡೇಟ್ 2023ಕ್ಕೆ MLA ಬಿಜೆಪಿ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನಿಗೂ ಈ ಕೊಲೆಗೆ ಏನ್ ಸಂಬಂಧ ಅಂತಂದ್ರೆ, ತಮ್ಮೇಶ್ ಗೌಡ ವಿಜೇಂದ್ರನಿಗೂ ಯಡಿಯೂರಪ್ಪನಿಗೂ ತುಂಬಾ ಕ್ಲೋಸು. ತಮ್ಮೇಶ್ ಗೌಡನ್ಗೆ ಸುನೀತಾ ಸಿಂಗ್ ಅವರ ಸಾವಿನ ಬಗ್ಗೆ ತುಂಬಾ ದೊಡ್ಡ ಮಾಹಿತಿ ಇದೆ. ಆತನನ್ನ ಬಾಯಿ ಬಿಡಿಸಿದ್ರೆ ಆತನ ಬಳಿ ಈಕೆ ಸಾವು ಹೆಂಗಾಯ್ತು ಅಂತ ಎಲ್ಲಾ ಮಾಹಿತಿ ಇದೆ. ಜೊತೆನಲ್ಲಿ ಯಡಿಯೂರಪ್ಪನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂತ ಸುನೀತಾ ಸಿಂಗ್ ಸಾವಿನ ವಿಚಾರ ಸಂಪೂರ್ಣವಾಗಿ ತಮ್ಮೇಶ್ ಗೌಡನ್ಗೆ ಗೊತ್ತು ಅಂತ ಹೇಳಿ ಆ ವ್ಯಕ್ತಿ ಕಾಣೆಯಾದ್ರು. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ತಮ್ಮೇಶ್ ಗೌಡನ್ಗೂ ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದ ತಮ್ಮೇಶ್ ಗೌಡನ್ಗೂ ಸುನೀತಾ ಸಿಂಗ್ ಸಾವಿಗೂ ಕನೆಕ್ಷನ್ ಏನು ನನಗೂ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಹೇಳಿ ಮಾಯ ಆದ್ರು. ಹೇಳಿದ್ರು, ದಯಮಾಡಿ ನಮ್ಮನ್ನ ಫಾಲೋ ಮಾಡಬೇಡಿ, ನನ್ನ ನಂಬರ್ ಕೇಳ್ಬೇಡಿ, ನನ್ನ ವಿಳಾಸ ಕೇಳ್ಬೇಡಿ, ನನ್ನ ಹೆಸರು ಕೇಳ್ಬೇಡಿ. ಬಟ್ ಆದ್ರೆ ಒಂದಂತೂ ಸತ್ಯ, ಈ ಯಡಿಯೂರಪ್ಪನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂತ ಸುನೀತಾ ಸಿಂಗ್ ಸಾವಿಗೂ ತಮ್ಮೇಶ್ ಗೌಡನಿಗೂ ತುಂಬಾ ಹತ್ತಿರವಾದ ಸಂಬಂಧ ಇದೆ.
ಆಮೇಲೆ ತಮ್ಮೇಶ್ ಗೌಡನಿಗೆ ಈ ಸುನೀತಾ ಸಿಂಗ್ ಸಾವಿನ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಈ ನೋಸ್ ಎವ್ರಿಥಿಂಗ್ ಅಂತ ಹೇಳಿ ಮಾಯ ಆಗ್ಬಿಟ್ಟ. ಅಂದ್ರೆ ಹೊರಟೋದ, ನಾನು ಫಾಲೋ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ಜೊತೆನಲ್ಲಿ ಈ ಸುನೀತಾ ಸಿಂಗ್ ಸಾವಿನಲ್ಲಿ ತಮ್ಮೇಶ್ ಗೌಡನ್ಗೆ ಗೊತ್ತು ಒಬ್ಬ ವಕೀಲ ಇನ್ವಾಲ್ವ್ಮೆಂಟ್ ಇದ್ದಾನೆ, ಒಬ್ಬ ಪ್ರಖ್ಯಾತ ವಕೀಲ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ ಅಂತ ಹೇಳಿ ಆತ ಹೊರಟೋದ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ರೀತಿ ಒಗ್ಗಡೆಗಳನ್ನ ನಮ್ಮ ಕೈ ಕೊಟ್ಬಿಟ್ಟು ಹೊರಟೋಗ್ಬಿಟ್ರೆ ಸಾರಿ ಮಮತಾ ಸಿಂಗ್ ಸರ್, ಎಕ್ಸಾಕ್ಟ್ಲಿ ಮಮತಾ ಸಿಂಗ್. ನನ್ಗೆ ಸ್ವಲ್ಪ ಇಟ್ ವಾಸ್ ಇನ್ ಎ ವೆರಿ ಅರ್ಜೆಂಟ್. ಆ ವ್ಯಕ್ತಿ ಹೊರಟೋಗ್ಬಿಟ್ಟ. ಈ ಮಮತಾ ಸಿಂಗ್ ಸಾವಿಗೂ ಇದು ಅಸಹಜ ಸಾವು ಅಂದ್ರೆ ಇದು ನ್ಯಾಚುರಲ್ ಡೆತ್ ಅಲ್ಲ, ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ. ಅದು ಬ್ಯಾಟರಾಯಂಪುರ ವಿಧಾನಸಭಾ ಕ್ಷೇತ್ರದ ತಮ್ಮೇಶ್ ಗೌಡನ್ ಗೊತ್ತು, ಮತ್ತೆ ಒಬ್ಬ ಲಾಯರ್ ಗೊತ್ತು ಅಂತ ಹೇಳಿದ್ರು. ಏನೋ ಅವ್ರು ಏನ್ ಹೇಳಿದ್ರು ಎಕ್ಸಾಕ್ಟ್ ಆಗಿ ಅದನ್ನೇ ಹೇಳಿದೀನಿ. ಸರ್ಕಾರ ಪೊಲೀಸರು ಕೇಳಿಸ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಯಾರೋ ಬಂದು ಹೇಳಿದ್ದನ್ನ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಬ್ಯಾಟರಾಯಂಪುರ ವಿಧಾನಸಭಾ ಕ್ಷೇತ್ರದ ತಮ್ಮೇಶ್ ಗೌಡನಿಗೂ ಈ ಮಮತಾ ಸಿಂಗ್ ಸಾವಿಗೂ ಏನೋ ನಂಟಿದೆಯಂತೆ. ಏನು ನನಗೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಆಮೇಲೆ ಅದನ್ನು ಹೇಳ್ದ, ಈ ತಮ್ಮೇಶ್ ಗೌಡ ವಿಜೇಂದ್ರ ಮತ್ತೆ ಯಡಿಯೂರಪ್ಪನ್ಗೆ ತುಂಬಾ ಕ್ಲೋಸ್ ಇದ್ದಾರೆ, ಹಂಗಾಗಿ ಈ ಸಾವಿನ ಸಂಪೂರ್ಣ ಮಾಹಿತಿ ತಮ್ಮೇಶ್ ಗೌಡನ್ ಗೊತ್ತಿದೆ. ಜೊತೆಲೊಬ್ಬ ಪ್ರಖ್ಯಾತ ಲಾಯರ್ ಈ ಒಂದು ಅಸಹಜ ಸಾವಿನ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇಬ್ಬರು ಇನ್ವಾಲ್ವ್ಮೆಂಟ್, ಒಂದು ತಮ್ಮೇಶ್ ಗೌಡ, ಎರಡನೇದೊಬ್ಬ ಲಾಯರು ಅಂತ ಹೇಳಿದ್ರು. ಈಗ ನನಗೆ ಗೊತ್ತಿಲ್ಲ ಬ್ಯಾಟರಾಯಂಪುರ ವಿಧಾನಸಭಾ ಕ್ಷೇತ್ರದ ತಮ್ಮೇಶ್ ಗೌಡರ ಹೆಸರು ಇಲ್ಲಿ ಯಾಕೆ ಬರ್ತಾ ಇದೆ ಅಂತ. ಏನೋ ಫೇಸ್ಬುಕ್ ಅಲ್ಲಿ ತಮ್ಮೇಶ್ ಗೌಡ್ರ ಬಗ್ಗೆ ಹೇಳ್ದಂತ ವ್ಯಕ್ತಿಯ ಡೀಟೇಲ್ಸ್ ಹೇಳಕ್ಕಾಗಲ್ಲ, ಬಟ್ ಆ ಡೀಟೇಲ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಈ ಸುನೀತಾ ಸಿಂಗ್ ಸಾವು ಅಸಹಜ ಸಾವು ಅದು. ಆಮೇಲೆ ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಇದೆ. ತಮ್ಮೇಶ್ ಗೌಡನಿಗೆ ಬ್ಯಾಟರಾಯಂಪುರ ವಿಧಾನಸಭಾ ಕ್ಷೇತ್ರದ ಅದರಲ್ಲಿ 2023ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಂತ ತಮ್ಮೇಶ್ ಗೌಡನಿಗೆ ಈ ಸಾವಿನ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳಿದ್ರು. ನಿಮ್ ಮುಂದೆ ಹೇಳಿ ದೊಡ್ಡ ನಮಸ್ಕಾರ. ಎಲ್ಲ ಆರಾಮ ಮಲ್ಕೊಳ್ಳಿ. ಥ್ಯಾಂಕ್ ಯು. ವಂದನೆಗಳು.